ಅವತ್ತು ಡಿಸೆಂಬರ್ 16, 2012. ಸಮಯ ರಾತ್ರಿ 11 ಗಂಟೆ. ಅಲ್ಲೊಬ್ಬ ವ್ಯಕ್ತಿ ಸೌತ್ ದಿಲ್ಲಿಯಲ್ಲಿ ಸಿಟಿಯಿಂದ ಹೊರಗೆ ಒಂದು ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಅಲ್ಲಿ ಅವರಿಗೇನು ವಿಚಿತ್ರವಾಗಿ ಕಾಣಿಸುತ್ತೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ತಮ್ಮ ಗಾಡಿಯನ್ನ ನಿಲ್ಲಿಸಿ ಹತ್ರ ಹೋಗಿ ನೋಡ್ತಾರೆ. ಹಾಗೆ ಅವರು ನೋಡಿದಂತಹ ದೃಶ್ಯ ಆ ಚಳಿಯಲ್ಲೂ ಮೈ ಬೆವರಿಳಿಸಿ ಬಿಡುತ್ತೆ. ಕಾಲು ನೆಲದ ಮೇಲೆ ನಿಲ್ಲೋದಿಲ್ಲ. ದೇಹ ನಡುಕ ಉಂಟಾಯ್ತು. ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ತಕ್ಷಣ ದಿಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಹಾಗೆ ಅವರು ನೋಡಿದ್ದೇನು ಗೊತ್ತಾ, ಅಂತಹ ಚಳಿಯಲ್ಲೂ ದೇಹದ ಮೇಲೆ ತುಂಡು ಬಟ್ಟೆ ಕೂಡ ಇಲ್ಲದೆ ಬೆತ್ತಲೆಯಾಗಿ ಒಂದು ಗಂಡು ಮತ್ತೊಂದು ಹೆಣ್ಣು, ಎರಡು ದೇಹ ಮೈಯೆಲ್ಲ ಗಾಯಗೊಂಡು ಬಿದ್ದಿರತ್ತೆ. ಸ್ವಲ್ಪ ಸಮಯದಲ್ಲೇ ಅಲ್ಲಿ ಬಂದಂತಹ ಪೊಲೀಸ್ ಆ ಇಬ್ಬರು ಇನ್ನೂ ಜೀವಂತವಾಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ತಕ್ಷಣ ಪಕ್ಕದಲ್ಲಿ ಇದ್ದಂತಹ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮೊದಲು ಏನಾದರೂ ಆಕ್ಸಿಡೆಂಟ್ ಆಗಿರಬಹುದೇನೋ ಅಂತ ಅನ್ಕೊಂಡಿದ್ದಂತಹ ಪೊಲೀಸರು ಅವರ ದೇಹವೆಲ್ಲ ಬಟ್ಟೆಯೂ ಕೂಡ ಇಲ್ಲದೆ ಗಾಯಗೊಂಡಿದ್ದ ಪರಿಸ್ಥಿತಿಯನ್ನ ನೋಡಿ ಡೌಟ್ ಬರುತ್ತೆ. ಆಗ ಅವರಿಬ್ಬರಿಗೂ ಯಾರಿಂದಲೋ ಅಟ್ಯಾಕ್ ಆಗಿದೆ ಅನ್ನೋದು ತಿಳಿದು ಬರುತ್ತೆ. ಒಂದು ಕಡೆ ಅವರಿಬ್ಬರು ಜೀವ ಹೋಗೋ ಪರಿಸ್ಥಿತಿಯಲ್ಲಿ ಬದುಕೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಯಾರು ಅಟ್ಯಾಕ್ ಮಾಡಿರಬಹುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಎನ್ಕ್ವೈರಿ ಮಾಡ್ತಿದ್ದಾರೆ. ಆದ್ರೆ ಪೊಲೀಸ್ ಅವರಿಗೆ ಗೊತ್ತಿರಲಿಲ್ಲ, ಅವರು ಎನ್ಕ್ವೈರಿ ಮಾಡ್ತಿರುವಂತಹ ಈ ಕೇಸ್ ಭಾರತದೆಲ್ಲೆಡೆ ಭಯವನ್ನ ಹುಟ್ಟಿಸುವಂತಹ ಕೇಸ್ ಅಂತ, ಪ್ರಪಂಚವೇ ತಿರುಗಿ ನೋಡುವಂತಹ ಕೇಸ್ ಆಗುತ್ತೆ ಅಂತ. ಎಸ್, ಇದೇ ನಿರ್ಭಯ ಕೇಸ್. ಈಗ ಪೊಲೀಸ್ ಹಾಸ್ಪಿಟಲ್ ಅಲ್ಲಿ ಗಾಯಗೊಂಡು ಟ್ರೀಟ್ಮೆಂಟ್ ತಗೊಳ್ತಿರುವಂತಹ ಅವರಿಬ್ರು ಯಾರು ಅಂತ ವಿಚಾರಣೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆ ಹುಡುಗಿ 22 ವರ್ಷದ ಜ್ಯೋತಿ ಸಿಂಗ್ ಅಂತಲೂ, ಆ ಹುಡುಗ 25 ವರ್ಷದ ಅವೀಂದ್ರ ಪ್ರತಾಪ್ ಪಾಂಡೆ ಅಂತಲೂ ತಿಳಿದು ಬರುತ್ತೆ. ಪ್ರತಾಪ್ ದೇಹದಲ್ಲಿ ಬಹಳ ಗಾಯಗಳಿದ್ರೂ ಸಹ ಕೆಲವಾರು ಗಂಟೆಗಳ ಚಿಕಿತ್ಸೆಯ ನಂತರ ಅವನು ರಿಕವರಿ ಆಗ್ತಾನೆ. ಆದ್ರೆ ಜ್ಯೋತಿ ಪರಿಸ್ಥಿತಿ ಮಾತ್ರ ಪ್ರತಿ ಗಂಟೆಗಳಿಗೂ ಹದಗೆಡ್ತಾ ಇತ್ತು. ಸತತವಾಗಿ 10 ದಿನಗಳು ಹಾಸ್ಪಿಟಲ್ ನಲ್ಲಿದ್ದಂತಹ ಜ್ಯೋತಿಗೆ 5 ಆಪರೇಷನ್ ಗಳನ್ನ ಮಾಡಲಾಗುತ್ತೆ. ಆಪರೇಷನ್ ಆದ ನಂತರವೂ ಅವಳ ದೇಹ ಅದೇ ಪರಿಸ್ಥಿತಿಯಲ್ಲಿತ್ತು. ಪೊಲೀಸ್ ಕೊನೆಯದಾಗಿ ಅವರಿಂದ ಏನಾದ್ರೂ ವಿಷಯ ತಿಳ್ಕೊಳ್ಬಹುದಾ ಅಂತ ಜ್ಯೋತಿ ಹತ್ರ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಸರಿಯಾಗಿ ಉತ್ತರ ಕೂಡ ಕೊಡಲಾಗದಂತಹ ಪರಿಸ್ಥಿತಿಯಲ್ಲಿದ್ದ ಜ್ಯೋತಿ ಸನ್ನೆಯ ಮೂಲಕ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳಿಗೆ ಆಯ್ಕೆಗಳ ಮೂಲಕ ಉತ್ತರ ಕೊಡ್ತಾರೆ. ಉತ್ತರ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ್ದಂತಹ ಜ್ಯೋತಿ ಸೆಕೆಂಡ್ PU ಆದ ನಂತರ ಉತ್ತರಾಖಂಡ್ ನಲ್ಲಿ ಫಿಸಿಯೋಥೆರಪಿ ಮುಗಿಸ್ತಾರೆ. ಮುಂದೆ ಡೆಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದಂತಹ ಅವರು ಅಲ್ಲಿ 25 ವರ್ಷದ ಅವೀಂದ್ರ ಪ್ರತಾಪ್ ಅನ್ನ ಭೇಟಿಯಾಗ್ತಾರೆ. ಇಬ್ಬರು ಮೊದಲು ಸ್ನೇಹಿತರಾಗಿದ್ದು ಹೋಗ್ತಾ ಹೋಗ್ತಾ ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಡಿಸೆಂಬರ್ 16, 2012ಕ್ಕೆ ಇಬ್ಬರು ಸೇರಿ ಔಟಿಂಗ್ ಹೋಗ್ತಾರೆ. ಆ ದಿನ ಪೂರ್ತಿ ಇಬ್ಬರು ಸಂತೋಷವಾಗಿ ಕಾಲ ಕಳೀತಾರೆ. ಹಾಗೆ ಆ ದಿನ ರಾತ್ರಿ ಒಂದು ಮಾಲ್ಗೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ. ಸಿನಿಮಾ ಮುಗಿದ ನಂತರ ಮನೆಗೆ ಹೋಗಲು ಹೊರಬರ್ತಾರೆ. ಜ್ಯೋತಿಯ ಮನೆ ಆ ಮಾಲ್ ಇಂದ ಸುಮಾರು 17 ಕಿಲೋಮೀಟರ್ ದೂರ ಇರುತ್ತೆ. ಹಾಗಾಗಿ ಆ ರಾತ್ರಿಯ ಹೊತ್ತಲ್ಲಿ ಜ್ಯೋತಿ ಒಬ್ಬಳನ್ನೇ ಕಳಿಸೋದು ಬೇಡ ಅಂತ ಹೇಳಿ ಪ್ರತಾಪ್ ಅವಳನ್ನ ಮನೆಗೆ ಬಿಟ್ಟು ಬರೋದಕ್ಕೆ ತೀರ್ಮಾನ ಮಾಡ್ತಾನೆ. ಇಬ್ಬರು ಸಹ ಬಸ್ ಸ್ಟಾಪ್ ಅಲ್ಲಿ ನಿಲ್ತಾರೆ. ಬಹಳ ಹೊತ್ತು ಕಾಯ್ತಾರೆ. ಆದ್ರೆ ಜ್ಯೋತಿ ಮನೆಗೆ ಹೋಗುವಂತಹ ಬಸ್ ಮಾತ್ರ ಬರಲೇ ಇಲ್ಲ. ಆಗ ಸಮಯ ಸರಿಯಾಗಿ ರಾತ್ರಿ 9:30 ಬಸ್ಸಿಗಾಗಿ ಕಾಯ್ತಿದ್ದಂತಹ ಆ ಇಬ್ಬರ ಮುಂದೆ ಒಂದು ಬಿಳಿ ಬಣ್ಣದ ಪ್ರೈವೇಟ್ ಬಸ್ ಬಂದು ನಿಲ್ಲುತ್ತೆ. ಆ ಬಸ್ಸಿನ ಮೆಟ್ಟಿಲ ಮೇಲೆ ನಿಂತಿದ್ದಂತಹ ಕಂಡಕ್ಟರ್ ಅವರಿಬ್ಬರನ್ನ ನೋಡಿ ಎಲ್ಲೋಗ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಜ್ಯೋತಿ ಅವರಿದ್ದ ಏರಿಯಾ ದ್ವಾರಕಾಗೆ ಅಂತ ಹೇಳ್ತಾರೆ. ಅದಕ್ಕೆ ಕಂಡಕ್ಟರ್ ಬಸ್ ಆ ದಾರಿಯಲ್ಲೇ ಹೋಗುತ್ತೆ, ಬನ್ನಿ ಅಂತ ಕರೀತಾರೆ. ಬಹಳ ಹೊತ್ತಿಂದ ಅಲ್ಲೇ ಕಾಯ್ತಿದ್ದಂತಹ ಅವರಿಬ್ರು ಕೂಡ ಅಬ್ಬಾ ಒಂದ್ ಬಸ್ ಸಿಕ್ತಲ್ಲ ಅಂತ ಹತ್ತಿ ಒಳಗಡೆ ಕೂರ್ತಾರೆ. ಈಗ ಬಸ್ಸು ಅಲ್ಲಿಂದ ಹೊರಡುತ್ತೆ. ಅಲ್ಲಿದ್ದ ಕಂಡಕ್ಟರ್ ಇಬ್ಬರಿಗೂ ಸೇರಿ 20 ರೂಪಾಯಿ ಟಿಕೆಟ್ ಅನ್ನ ತೆಗಿತಾರೆ. ಬಸ್ ಹೊರಟಂತ ಸ್ವಲ್ಪ ಸಮಯಕ್ಕೆ ಬಸ್ಸಿನೊಳಗೆಲ್ಲ ನೋಡಿದಂತಹ ಜ್ಯೋತಿಗೆ ಅಲ್ಲೇನೋ ಸರಿ ಇಲ್ಲ ಅಂತ ಫೀಲ್ ಆಗುತ್ತೆ. ಯಾಕಂದ್ರೆ ಆ ಬಸ್ ಅಲ್ಲಿ ಒಟ್ಟು 6 ಜನ ಮಾತ್ರ ಇರ್ತಾರೆ. ಆ 6 ಜನ ಕೂಡ ಗಂಡಸರೇ ಆಗಿರ್ತಾರೆ. ಇಲ್ಲಿ ಗಂಡಸರು ಅನ್ನೋದು ಪ್ರಾಬ್ಲಮ್ ಆಗಿರೋದಿಲ್ಲ, ಅವರ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿರತ್ತೆ. ಆದ್ರೆ ಈಗಾಗ್ಲೇ ಟಿಕೆಟ್ ತಗೊಂಡು ಬಸ್ ಕೂಡ ಹೊರಟಿರುತ್ತೆ. ಹಾಗಾಗಿ ಇದೇ ಬಸ್ ಅಲ್ಲೇ ಹೋಗ್ಬಿಡೋಣ ಅಂತ ಅನ್ಕೊಳ್ತಾಳೆ. ಜ್ಯೋತಿ ಮಾತ್ರ ಅಲ್ಲದೆ ಪ್ರತಾಪ್ಗೆ ಕೂಡ ಇದೇ ಫೀಲ್ ಆಗಿರುತ್ತೆ. ಆದ್ರೆ ಅವನು ಕೂಡ ಜ್ಯೋತಿ ಹತ್ರ ಏನನ್ನು ಹೇಳ್ಕೊಳ್ದೆ ನಾರ್ಮಲ್ ಆಗೇ ಇರ್ತಾನೆ. ಬಸ್ ಈಗ ಹೋಗ್ತಾ ಇದೆ. ಅವರಿಬ್ರು ಮಾತಾಡ್ತಾ ಕೂತಿದ್ದಾರೆ. ಆದ್ರೆ ಸ್ವಲ್ಪ ಸಮಯದಲ್ಲೇ ಆ ಬಸ್ಸು ದಾರಿಯನ್ನ ಬದಲಾಯಿಸುತ್ತೆ.
ಅದನ್ನ ನೋಡಿದಂತಹ ಪ್ರತಾಪ್ ಮತ್ತೆ ಜ್ಯೋತಿ ಬಸ್ ಯಾಕೆ ಬೇರೆ ರೂಟಲ್ಲಿ ಹೋಗ್ತಿದೆ ಅಂತ ಕೇಳ್ತಾರೆ. ಅದನ್ನ ತಲೆಗೆ ಹಾಕೊಳ್ದೇ ಇದ್ದಂತಹ ಡ್ರೈವರ್ ಮತ್ತೆ ಕಂಡಕ್ಟರ್ ಸೀದಾ ಹೋಗ್ತಿರ್ತಾರೆ. ಆಗ ಪ್ರತಾಪ್ ಬೇರೆ ಪ್ಯಾಸೆಂಜರ್ ಗಳತ್ತ ಕೇಳೋಣ ಅಂತ ಹಿಂದೆ ಹೋಗಿ ಬಸ್ ಯಾಕೆ ಬೇರೆ ರೂಟಲ್ಲಿ ಹೋಗ್ತಿದೆ, ಏನಾದ್ರೂ ತೊಂದ್ರೆನಾ ಅಂತ ಕೇಳ್ತಾನೆ. ಆಗ ಅಲ್ಲಿದ್ದಂತಹ ವ್ಯಕ್ತಿಗಳು ಪ್ರತಾಪ್ ಪ್ರಶ್ನೆಗೆ ಉತ್ತರ ಕೊಡದೆ ರಾತ್ರಿಲಿ ಈ ಹುಡುಗಿ ಜೊತೆ ಎಲ್ಲೋ ಹೋಗ್ತಿದ್ಯಾ ಅಂತ ಹೊಡೆಯಕ್ ಶುರು ಮಾಡ್ತಾರೆ. ಇದನ್ನ ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡದಿದ್ದಂತಹ ಪ್ರತಾಪ್ ಯಾಕೆ ಹೊಡಿತಿದ್ದೀರಾ, ಗಾಡಿ ನಿಲ್ಸಿ ಅಂತ ಕಿರಿಚ್ತಾನೆ, ಓಡ್ತಾನೆ. ಆದ್ರೆ ಬಸ್ನಲ್ಲಿದ್ದಂತ 6 ಜನರಲ್ಲಿ ಡ್ರೈವರ್ ಅನ್ನ ಬಿಟ್ಟು ಉಳಿದಂತಹ 5 ಜನ ಕೂಡ ಪ್ರತಾಪನ್ನ ಭೀಕರವಾಗಿ ಹೊಡಿತಾರೆ. ಆ ಬಸ್ನಲ್ಲೇ ಕೆಳಗೆ ಬಿದ್ದಂತಹ ಪ್ರತಾಪನ್ನ ಕಾಲಲ್ಲಿ ಹಾಕಿ ತುಳಿತಾರೆ. ಒಬ್ಬನೇ ಇದ್ದಂತಹ ಪ್ರತಾಪ್ 5 ಜನರನ್ನ ನಿಭಾಯಿಸಕ್ಕಾಗೋದಿಲ್ಲ. ಆಗ ಅವರುಗಳು ಬಸ್ಸಲ್ಲಿದ್ದಂತಹ ರಾಡಿಂದ ಪ್ರತಾಪ್ ತಲೆಗೆ ಹಾಗೆ ಕಾಲಿಗೆ ಜೋರಾಗಿ ಹೊಡಿತಾರೆ. ಇದರಿಂದ ಪ್ರತಾಪ್ ನೋವನ್ನ ತಡೆಯಲಿಕ್ಕಾಗದೆ ಕಿರುಚ್ತಾನೆ. ನಂತರ ಅವರು ಮತ್ತೆ ಜೋರಾಗಿ ಪ್ರತಾಪ್ ತಲೆಗೆ ಹೊಡಿತಾರೆ. ಅದರಿಂದ ಅವನು ಜ್ಞಾನ ತಪ್ಪಿ ಕೆಳಗ್ ಬೀಳ್ತಾನೆ. ಮುಂದೆ ಅವರ ಕಣ್ಣು ತನ್ನ ಬಾಯ್ ಫ್ರೆಂಡ್ ಕಿರಿಚ್ತಾ ಏಟು ಬಿದ್ದು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಗಾಬರಿಯಿಂದ ಹೆದರಿ ಸೀಟ್ ಮೇಲೆ ಕೂತಿದ್ದಂತಹ ಜ್ಯೋತಿ ಸಿಂಗ್ ಮೇಲೆ ಬೀಳುತ್ತೆ. ಅವರನ್ನ ನೋಡ್ತಾ ಇದ್ದ ಹಾಗೆ ಜ್ಯೋತಿ ಅವರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಆ 5 ಜ್ಯೋತಿಯನ್ನ ಅಲುಗಾಡ್ಲಿಕ್ಕೂ ಆಗ್ದಿರೋ ಹಾಗೆ ಲಾಕ್ ಮಾಡ್ತಾರೆ. ಹಾಗೆ ಜ್ಯೋತಿಯನ್ನ ಅಲ್ಲಿಂದ ಬ್ಯಾಕ್ ಸೀಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳನ್ನ ಸೀಟ್ ಮೇಲೆ ಮಲಗಿಸಿದಂತಹ ಅವರು ಕೈಯೊಬ್ರು ಕಾಲೊಬ್ರು ಹಿಡ್ಕೊಂಡು ಅಲ್ಲಾಡ್ದಿರೋ ಹಾಗೆ ಗಟ್ಟಿಯಾಗಿ ಲಾಕ್ ಮಾಡ್ತಾರೆ. ಇಷ್ಟೊತ್ತಿಗೆ ನಿಮ್ ಮನೇಲಿ ನಿನ್ನನ್ನು ಹುಡುಕಲ್ವೇನೆ, ಎಲ್ಲೇ ತಿರುಗ್ತಿದ್ಯಾ, ನೀನೇನ್ ಐಟಮ್ಮ ಅಂತ ಕೇವಲವಾಗಿ ಹೇಳ್ಕೊಂಡೆ ಅವನೊಬ್ಬ ಅತ್ಯಾಚಾರ ಮಾಡಕ್ ಹೋಗ್ತಾನೆ. ಆಗ ಜ್ಯೋತಿ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಇದನ್ನ ನೋಡಿ ಕೋಪದಿಂದ ಅವನೊಬ್ಬ ಅವಳ ಕೆನ್ನೆ ಮೇಲೆ ಹಾಗೆ ಮೈ ಮೇಲೆ ಹೊಡಿತಾನೆ. ಅದರಿಂದ ತುಂಬಾ ಗಾಯಗೊಂಡಂತಹ ಜ್ಯೋತಿ ನೋವನ್ನ ತಡೆಯಲಿಕ್ಕಾಗದೆ ಸುಮ್ಮನಾಗ್ತಾಳೆ. ಈಗ ಒಬ್ಬೊಬ್ಬರಾಗಿ ಜ್ಯೋತಿಯನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಹೀಗೆ ಒಬ್ಬರ ನಂತರ ಒಬ್ಬರು ರೇಪ್ ಮಾಡ್ತಿದ್ದವರಿಗೆ ಒಂದು ವಿಚಿತ್ರವಾದ ಆಸೆ ಹುಟ್ಟುತ್ತೆ. ಆ ಬಸ್ಸಿನಲ್ಲಿದ್ದಂತಹ ಜಾಕ್ ಹ್ಯಾಂಡಲ್ ಅನ್ನ ಯೂಸ್ ಮಾಡಿ, ಅಂದರೆ ಎಲ್ ಶೇಪ್ ನ ಕಬ್ಬಿಣದ ರಾಡ್ ಅನ್ನ ಜ್ಯೋತಿಯ ಜನನಾಂಗದ ಒಳಗೆ ಹಾಕಿ ತೆಗಿತಾರೆ. ನೋವನ್ನ ತಾಳಲಾಗದಂತಹ ಜ್ಯೋತಿ ಜೋರಾಗಿ ಕಿರುಚ್ತಾಳೆ. ನಂತರ ಆ ಮೃಗಗಳು ಅವರ ಕೈಯನ್ನ ಅವಳ ಜನನಾಂಗದೊಳಗೆ ಹಾಕಿ ಒಳಗಿದ್ದಂತಹ ಅಂಗಾಂಗಗಳನ್ನ ಕಿತ್ತು ಎಳೆದು ತೆಗಿತಾರೆ. ಇದರಿಂದ ರಕ್ತ ಯಥೇಚ್ಛವಾಗಿ ಬಂದಂತಹ ಜ್ಯೋತಿಗೆ ಜ್ಞಾನ ತಪ್ಪುತ್ತೆ. ಆದ್ರೆ ಅವಳು ಪ್ರತಿ ಸಾರಿ ಜ್ಞಾನ ತಪ್ಪಿದಾಗೆಲ್ಲ ಅವಳ ಕೆನ್ನೆಯ ಮೇಲೆಯೇ ಹೊಡೆದು ಎಪ್ಪಿಸಿ ಟಾರ್ಚರ್ ಕೊಡ್ತಾರೆ. ಇವೆಲ್ಲವೂ 1 ಗಂಟೆಗಳ ಕಾಲ ಹೋಗ್ತಾ ಇದ್ದಂತಹ ಬಸ್ಸಲ್ಲೇ ನಡೆದಂತಹ ವಿಷಯಗಳು. ಒಬ್ಬೊಬ್ಬರೇ ಬಂದು ಅವಳನ್ನ ಮತ್ತೆ ರೇಪ್ ಮಾಡಿದ ನಂತರ ಜ್ಯೋತಿ ಹಾಗೆ ಪ್ರತಾಪ್ ಹಾಕಿದ್ದ ಬಟ್ಟೆ, ಹಣ, ಫೋನ್ ಎಲ್ಲವನ್ನು ತಗೊಂಡು ಅವರಿಬ್ರು ಸತ್ ಹೋಗಿದ್ದಾರೆ ಅಂತ ಅನ್ಕೊಂಡು ಹೋಗ್ತಿದ್ದಂತಹ ಬಸ್ನಿಂದ ಇಬ್ಬರನ್ನು ತೆಗೆದು ಹೊರಗೆ ಬಿಸಾಕ್ತಾರೆ. ಆಗ ಆ ಬಸ್ ಓನರ್ ರಾಮ್ ಸಿಂಗ್ ಆ ಇಬ್ಬರ ಮೇಲೂ ಬಸ್ ಹತ್ತಿಸ್ಬಿಡೋಣ ಅಂತ ಹೇಳ್ತಾನೆ. ಆದರೆ ಅಷ್ಟು ಪೆಟ್ಟನ್ನ ತಿಂದಂತಹ ಅವರು ಜೀವಂತವಾಗಿರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೀಗೆ ಒಂದು ಹುಡುಗಿ ಇಷ್ಟು ಕ್ರೂರವಾಗಿ ಬಲಾತ್ಕಾರವಾಗಲ್ಪಟ್ಟು ಸತ್ತಿದ್ದಾಳೆ ಅನ್ನುವಂತಹ ವಿಷಯ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ರಾತ್ರಿಯ ವೇಳೆ ಹೊರಗೆ ಬರ್ಲಿಕ್ಕೆ ಹೆದರ್ತಾರೆ, ಮುಖ್ಯವಾಗಿ ಮಹಿಳೆಯರು. ಆಗ ಹಾಸ್ಪಿಟಲ್ ನಲ್ಲಿದ್ದಂತಹ ಜ್ಯೋತಿಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದ್ರಿಂದ ಡಿಸೆಂಬರ್ 26ರಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಂಗಪೂರ್ ನಲ್ಲಿ ಇದ್ದಂತಹ ಉತ್ತಮವಾದ ಒಂದು ಹಾಸ್ಪಿಟಲ್ಗೆ ಜ್ಯೋತಿಯನ್ನ ಕಳಿಸೋಣ ಅಂತ ತೀರ್ಮಾನ ಮಾಡ್ತಾರೆ. ಡಿಸೆಂಬರ್ 27, 2012 ಆ ದಿನ ಸಿಂಗಪೂರ್ನ ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್ಗೆ ಜ್ಯೋತಿಯನ್ನ ಕಳಿಸ್ತಾರೆ ಕೂಡ. ಸಿಂಗಪೂರ್ನಲ್ಲಿ ಜ್ಯೋತಿಯನ್ನ ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಅವರ ಶ್ವಾಸಕೋಶ ಮತ್ತೆ ಕೆಳಹೊಟ್ಟೆಯಲ್ಲಿ ಭಯಂಕರವಾಗಿ ಇನ್ಫೆಕ್ಷನ್ ಆಗಿದೆ ಅಂತಲೂ, ದೇಹದ ಹಲವು ಕಡೆ ಹಲ್ಲಿನಿಂದ ಕಚ್ಚಿದಂತಹ ಗುರುತುಗಳಿವೆ ಅಂತಲೂ, ಮೆದುಳಿನಲ್ಲಿ ತುಂಬಾ ಗಾಯಗಳಿವೆ ಅಂತಲೂ ಹೇಳ್ತಾರೆ. ಆಗ ಸಿಂಗಪೂರ್ನಲ್ಲಿ ಜೀವಕ್ಕೆ ಹೋರಾಡ್ತಿದ್ದಂತಹ ಜ್ಯೋತಿಯ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಡಿಸೆಂಬರ್ 27, 2012 ಬೆಳಗಿನ ಜಾವ 4:45ಕ್ಕೆ 11 ದಿನಗಳ ಕಾಲ ಹೋರಾಟದ ನಂತರ ಸಾವನ್ನಪ್ತಾಳೆ ಜ್ಯೋತಿ. ಜ್ಯೋತಿ ಸಾಯೋದಕ್ಕೂ ಮೊದಲು ಕೊನೆಯದಾಗಿ ಹೇಳಿದಂತಹ ಮಾತುಗಳಿಂದ ಎಲ್ಲರಿಗೂ ಕಣ್ತುಂಬಿ ಬಂತು. ಜೊತೆಗೆ ಆಕ್ರೋಶವೂ ಬಂತು. ಆ ಅಪರಾಧಿಗಳನ್ನ ನೇಣಿಗೇರಿಸಬೇಕು. ಇವತ್ತು ನನಗ್ ಬಂದಂತಹ ಪರಿಸ್ಥಿತಿ ಮುಂದೆ ಯಾವ ಹೆಣ್ಣಿಗೂ ಬರಬಾರ್ದು. ಹಾಗೆ ನನ್ನನ್ನ ಈ ಪರಿಸ್ಥಿತಿಗೆ ತಂದಂತಹ ಆ ಮೃಗಗಳನ್ನ ಸುಟ್ಟರೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಮುಂದೆ ನಿರ್ಭಯಾ ಕೇಸ್ನ ಆ ಘಟನೆ ನಡೆದಂತಹ 24 ಗಂಟೆಯೊಳಗೆ ಅಲ್ಲಿನ CCTV ಫುಟೇಜ್ ತೆಗೆದು ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ
ಪೊಲೀಸ್. ಅದರಲ್ಲಿ ಆ ಬಸ್ ಒಂದು ಪ್ರೈವೇಟ್ ಸ್ಕೂಲ್ ನ ಕಾಂಟ್ರಾಕ್ಟ್ ನಲ್ಲಿ ಇದ್ದಂತಹ ಬಸ್ ಅಂತ ತಿಳಿದು ಬರುತ್ತೆ. ಆ ಗಾಡಿಯನ್ನ ಓಡಿಸ್ತಾ ಇದ್ದಂತಹ 30 ವರ್ಷದ ರಾಮ್ ಸಿಂಗ್, ಅವನ ತಮ್ಮ 26 ವರ್ಷದ ಮುಖೇಶ್ ಸಿಂಗ್, 20 ವರ್ಷದ ಜಿಮ್ ಮಾಸ್ಟರ್ ವಿನಯ್ ಶರ್ಮಾ, ಮತ್ತೆ 19 ವರ್ಷದ ಹಣ್ಣಿನ ವ್ಯಾಪಾರಿ ಪವನ್ ಗುಪ್ತಾ, 31 ವರ್ಷದ ಅಕ್ಷಯ್ ಕುಮಾರ್ ಸಿಂಗ್, 17 ವರ್ಷದ ಮೊಹಮ್ಮದ್ ಅಫ್ರೋಜ್ ಅಂತ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಇವರಲ್ಲಿ 3 ಕೈಯಲ್ಲಿ ಜ್ಯೋತಿಯ ಹಲ್ಲುಗಳ ಅಚ್ಚೆ ಇತ್ತು ಅಂತಲೂ ಕನ್ಫರ್ಮ್ ಆಗುತ್ತೆ. ಈಗ ನಮ್ಮೆಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಬರುತ್ತೆ, ಹೀಗೆ ಹೋಗ್ತಿದ್ದಂತಹ ಬಸ್ ನಲ್ಲಿ ಈ ಘಟನೆ ನಡೆಯಕ್ ಹೇಗ್ ಸಾಧ್ಯ? ರಸ್ತೆಯಲ್ಲಿ ಹೋಗ್ತಿದ್ದಂತಹ ಯಾರಿಗೂ ಗೊತ್ತಾಗಿಲ್ವಾ ಅಂತ. ಅದೇನಂದ್ರೆ, ಈ ಬಸ್ ಪ್ರೈವೇಟ್ ಬಸ್ ಆದ್ರಿಂದ ಬಸ್ ನ ಕಿಟಕಿಗಳು ಕರ್ಟನ್ ಇಂದ ಮುಚ್ಚಲ್ಪಟ್ಟಿತ್ತು. ಹಾಗೆ ಮುಖ್ಯವಾಗಿ ಆ ಗ್ಲಾಸ್ ಗಳು ಟಿಂಟೆಡ್ ಗ್ಲಾಸ್ ಆಗಿರುತ್ತೆ. ಅಂದ್ರೆ ಒಳಗಿನಿಂದ ಹೊರಗ್ ಕಾಣುತ್ತೆ, ಆದ್ರೆ ಹೊರಗಿನಿಂದ ಒಳಗ್ ಏನ್ ನಡೀತಿದೆ, ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಮುಂದೆ ಆ ಎನ್ಕ್ವೈರಿಯಲ್ಲಿ ಅವರಲ್ಲಿದ್ದಂತಹ ಮುಖೇಶ್ ಸಿಂಗ್ ಏನ್ ಹೇಳಿರ್ತಾನೆ ಗೊತ್ತಾ? 2 ಕೈ ಸೇರಿದ್ರೇನೆ ಚಪ್ಪಾಳೆ ಬರುತ್ತೆ. ಒಬ್ಳು ಡೀಸೆಂಟ್ ಹುಡುಗಿ ರಾತ್ರಿ 9 ಗಂಟೆಗೆ ರೋಡ್ ಅಲ್ಲಿ ಸುತ್ಕೊಂಡಿರಲ್ಲ. ರೇಪ್ ಮಾಡೋದಕ್ಕೆ ಹೆಂಗಸರೇ ಗಂಡಸರಿಗಿಂತಲೂ ಬಹಳ ಮುಖ್ಯವಾದ ಕಾರಣ. ಅವತ್ತು ಅವಳು ಹಾಕಿದಂತಹ ಬಟ್ಟೆಗೆ ನಂಗೆ ಆಸೆಯನ್ನ ಕೆರಳಿಸ್ತು. ಅದು ಮಾತ್ರವಲ್ಲದೆ ಅವತ್ತವಳು ನಮ್ಗೆ ಕೋಆಪರೇಟ್ ಮಾಡಿದ್ರೆ ಇವತ್ತು ಸಾಯ್ತಿರ್ಲಿಲ್ಲ, ಜೀವಂತವಾಗಿರ್ತಿದ್ಲು ಅಂತ ಹೇಳಿರ್ತಾನೆ. ಹಾಗೆ ಎನ್ಕ್ವೈರಿ ಮುಂದುವರಿಯುತ್ತೆ. ಅದರಲ್ಲಿ ನಿರ್ಭಯ ಘಟನೆ ಆಗೋದಕ್ಕೂ ಮುಂಚೆ ಆ ದಿನ ರಾತ್ರಿ ಆ 6 ಜನ ಕುಡಿದು ಏನ್ ಮಾಡೋದು ಅಂತ ತಿಳಿದೆ ಬಸ್ ತಗೊಂಡು ರೋಡಿಗಿಳಿದಿರ್ತಾರೆ. ಅವತ್ತವರ ಟಾರ್ಗೆಟ್ ಕೇವಲ ಬಸ್ ಅನ್ನ ಓಡಿಸಿ ಅಲ್ಲಿ ಬರೋ ಜನರ ಹತ್ರ ಹಣ ಮತ್ತೆ ಒಡವೆ ಕದಿಯೋದು ಅನ್ನೋದಾಗಿರುತ್ತೆ. ಆಗ ಗಾಡಿಯನ್ನ ತಗೊಂಡು ಬಂದಂತಹ ಅವರು ರಾಮ್ಧೀರ್ ಸಿಂಗ್ ಅನ್ನುವಂತಹ ವ್ಯಕ್ತಿಯನ್ನ ರಸ್ತೆಯಲ್ಲಿ ನಿಲ್ಲಿಸಿ ಬಸ್ ಹತ್ತಿಸ್ತಾರೆ. ಬಂದಂತಹ ರಾಮ್ಧೀರನ್ನ ಹೊಡೆದು 1500 ರೂಪಾಯಿ ಹಣವನ್ನ ಕದ್ದು ಬಸ್ಸಿನಿಂದ ನೂಗ್ತಾರೆ. ಗಾಯಗೊಂಡಂತಹ ರಾಮ್ಧೀರ್ ಸುತ್ತಲೂ ನೋಡಿದಾಗ 3 ಜನ ಕಾನ್ಸ್ಟೇಬಲ್ ಅಲ್ಲಿ ಬರ್ತಿರ್ತಾರೆ. ಅವರ ಹತ್ರ ಹತ್ತುಕೊಂಡೇ ಅವರಿಗೆ ನಡೆದಂತಹ ದರೋಡೆಯ ಬಗ್ಗೆ ಹೇಳ್ತಾರೆ. ಆದ್ರೆ ಅದನ್ನ ಕೇರ್ ಮಾಡಿದಂತಹ ಕಾನ್ಸ್ಟೇಬಲ್, ಈ ಕ್ರೈಮ್ ನಡೆದಂತಹ ಏರಿಯಾ ನಮಗ್ ಸೇರೋದಿಲ್ಲ, ನೀವು ಒಂದ್ ಕೆಲ್ಸ ಮಾಡಿ, ಈ ಏರಿಯಾದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಅವತ್ತು ರಾಮದೇವ್ ಮಾತು ಕೇಳಿ ಪೊಲೀಸ್ ಆಕ್ಷನ್ ತಗೊಂಡಿದ್ರೆ ನಿರ್ಭಯ ಕೇಸ್ ನಡೀತಾನೆ ಇರ್ಲಿಲ್ಲ ಅಲ್ವಾ? ಇದರಿಂದ ಜನರು ಕೂಡ ಪೊಲೀಸ್ ಮೇಲೆ ತುಂಬಾ ಕೋಪಗೊಳ್ತಾರೆ. ಮುಂದೆ ನಿರ್ಭಯ ಕೇಸ್ ಅಪರಾಧಿಗಳಲ್ಲಿ ಆ ಬಸ್ ಡ್ರೈವರ್ ರಾಮ್ ಸಿಂಗ್ ಮಾರ್ಚ್ 11, 2013ರಲ್ಲಿ ಜೈಲ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಉಳಿದಂತಹ 5 ಜನರಲ್ಲಿ ಮೊಹಮ್ಮದ್ ಅಫ್ರೋಜ್ ಮೈನರ್ ಆಗಿದ್ರಿಂದ ಜುವೆನಲ್ ಕೋರ್ಟ್ ಅಲ್ಲಿ ಹಾಜರಾಗ್ತಾನೆ. ಅವನಿಗೆ 3 ವರ್ಷಗಳ ಕಾಲ ಸೆರೆಮನೆ ವಾಸವಾಗುತ್ತೆ. 2015ರಲ್ಲಿ ರಿಲೀಸ್ ಕೂಡ ಆಗಿ ನಮ್ಮಲ್ಲೇ ಒಬ್ಬನಾಗಿ ತಿರುಗ್ತಿದ್ದಾನೆ. ಕೇವಲ 1 ವರ್ಷ ವಯಸ್ಸು ಅವನು ಜೀವಂತವಾಗಿರೋ ಹಾಗೆ ಮಾಡ್ಬಿಡ್ತು. ಮತ್ತೆ ನಿರ್ಭಯ ಕೇಸ್ ಭಾರತದ ಕಾನೂನಿನಲ್ಲಿ ಹಲವಾರು ಬದಲಾವಣೆಗಳನ್ನ ತಂತು. ಹೊಸ ಅಮೆಂಡ್ಮೆಂಟ್ ಸೃಷ್ಟಿಯಾಯಿತು. ಮಾರ್ಚ್ 2013ರಲ್ಲಿ ಈ ಕಾನೂನುಗಳು ಜಾರಿಯಾಯಿತು ಕೂಡ. ಸೆಕ್ಷನ್ 326A, 326B, 354A, 354B, 354C ಮತ್ತೆ 354D ಕೆಳಗೆ ಮಹಿಳೆಯರಿಗಾಗಿ ಹಲವಾರು ಕಟ್ಟುನಿಟ್ಟಾದ ಕಾನೂನುಗಳನ್ನ ತರಲಾಯಿತು. ಕೊನೆಗೆ ಇಡೀ ದೇಶವೇ ಕಾಯ್ತಾ ಇದ್ದಂತಹ ಆ ದಿನ ಬಂತು. ಮಾರ್ಚ್ 20, 2020 ದಿಲ್ಲಿಯ ತಿಹಾರ್ ಜೈಲ್ನಲ್ಲಿ ಬೆಳಗ್ಗೆ 5 ಗಂಟೆಗೆ ಪೊಲೀಸ್ ಆ ಅಪರಾಧಿಗಳ ಹತ್ರ ನಿಮ್ಗೆ ಕಡೆಯದಾಗಿ ಏನಾದ್ರೂ ಆಸೆ ಇದೆಯಾ ಅಂತ ಕೇಳ್ತಾರೆ. ಆದ್ರೆ ಅವರು ಯಾರು ಪ್ರತಿಕ್ರಿಯೆ ಕೊಡೋದಿಲ್ಲ. ಆ 4ರನ್ನ ಅವರವರ ನೇಣಿನ ಹಗ್ಗದ ಹತ್ರ ತಂದು ನಿಲ್ಲಿಸ್ತಾರೆ. ಹಗ್ಗವನ್ನ ನೋಡಿದ ತಕ್ಷಣ ಜಿಮ್ ಮಾಸ್ಟರ್ ವಿನಯ್ ಶರ್ಮಾ ಜೋರಾಗಿ ಅಳ್ತಾನಂತೆ. ಮುಂದೆ ಬೆಳಗ್ಗೆ 5:30ಕ್ಕೆ ಆ 4ರು ಕೂಡ ಗಲ್ಲಿಗೇರಿ ಸಾಯಲ್ಪಡ್ತಾರೆ. ಆ ದಿನ ತಿಹಾರ್ ಜೈಲಿನ ಎದುರು ಜನರೆಲ್ಲ ಪಟಾಕಿಯನ್ನ ಸಿಡಿಸಿ ಅವರ ಸಾವನ್ನ ಸಂಭ್ರಮಿಸ್ತಾರೆ. ಇದಾಗಿತ್ತು ನಿರ್ಭಯ ಕೇಸ್. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಅತ್ಯಾಚಾರ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ. ಇಂತಹ ಕ್ರೂರ ಮೃಗಗಳು ನಮಗೆ ತಿಳಿಯದ ಹಾಗೆ ನಮ್ಮ ಸುತ್ತಲೂ ಇದ್ದೇ ಇರ್ತಾರೆ. ಅವರಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು. ಹಾಗಾಗಿ ಆದಷ್ಟು ತಡರಾತ್ರಿ ಹೊರಗೆ ಹೋಗೋದನ್ನ ಕಡಿಮೆ ಮಾಡೋಣ. ಇಲ್ಲಿ ನೀವು ಕೇಳ್ಬೋದು, ನೀವು ಒಂದು ಹೆಣ್ಣಾಗಿ ಹೀಗ್ ಮಾತಾಡ್ತಿರಲ್ಲ, ನಮಗೂ ಸ್ವಾತಂತ್ರ್ಯ ಬೇಡವೆ ಅಂತ. ಇಲ್ಲಿ ನಾವು ಬರೋ ರೂಡಲ್ಲಿ ಹುಚ್ಚು ನಾಯಿ ಇದೆಯಂತೆ, ಅದು ಎಲ್ಲರನ್ನೂ ಕಚ್ಚುತ್ತಂತೆ ಅಂತ ಯಾರೋ ಹೇಳಿರ್ತಾರೆ. ಅಲ್ಲಿ ನಾಯಿ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಜಾಗೃತಿಯಲ್ಲಿ ನಾವಿರ್ಬೇಕಲ್ವೇ? ಅಲ್ಲಿ ನಾಯಿ ಇದೆಯೋ ಇಲ್ವೋ, ಇಲ್ದಿದ್ರೆ ತೊಂದ್ರೆ ಇಲ್ಲ, ಒಂದು ವೇಳೆ ಇದ್ರೆ ಗಾಯ ಆಗೋದು ನಮ್ಗೆ ಅಲ್ವೇ? ನಮ್ಮ ಜಾಗೃತಿಯನ್ನ ನಾವೇ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತೀನಿ. ಇಂತಹ ನೈಜ ಘಟನೆಗಳನ್ನ ತಿಳ್ಕೊಳ್ಬೇಕಾದ್ರೆ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.